ವೀಕ್ಷಕರೇ, ಶುಭೋದಯ. ವಿಶೇಷ ನೇರ ಪ್ರಸಾರ ಜ್ಯೋತಿಷ ಕಾರ್ಯಕ್ರಮ ಬೃಹತ್ ಜಾತಕಂಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಮಂಜರಿ ಹೊಂಬಾಳಿ. ಪಂಚಾಂಗದ ವಿಚಾರಗಳನ್ನು, ದ್ವಾದಶ ರಾಶಿಗಳ ಫಲಾನುಫಲಗಳನ್ನು, ಜೊತೆಗೆ ಧಾರ್ಮಿಕ ಚಿಂತನೆಯ ವಿಚಾರಗಳನ್ನು ಕಾರ್ಯಕ್ರಮದಲ್ಲಿ ತಿಳಿದುಕೊಳ್ಳೋಣ. ಈ ಎಲ್ಲ ಮಾಹಿತಿಯನ್ನು ತಿಳಿಸಿಕೊಡ್ಲಿಕ್ಕೆ ಖ್ಯಾತ ಜ್ಯೋತಿಷಿಗಳು, ಧಾರ್ಮಿಕ ಆಧ್ಯಾತ್ಮಿಕ ಚಿಂತಕರು, ವೇದ ಪಾರಂಗತರು ಶ್ರೀ ಆಚಾರ್ಯ ಗುರುಜಿಯವರಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಅಸ್ಮದ್ಗುರುಭ್ಯೋ ನಮಃ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಆಪದಾಮಪಹರ್ತಾರಂ ಧಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋರ್ಭೂಯೋ ನಮಾಮ್ಯಹಂ. ಮನೋಜವನ್ ಮಾರುತತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾನ್ ವರಿಷ್ಠಂ ವಾತಾತ್ಮಜನ್ ವಾನರಯೂಥ ಮುಖ್ಯಂ ಶ್ರೀರಾಮಧೂತಂ ಶಿರಸಾ ನಮಾಮಿ. ಜೈ ಶ್ರೀಮನ್ನಾರಾಯಣ. ವೀಕ್ಷಕರೇ, ಮೊದಲನೇದಾಗಿ ಪಂಚಾಂಗದ ವಿಚಾರ ಹೇಗಿದೆ, ಇವತ್ತಿನ ಪಂಚಾಂಗ ಗುರುಗಳಿಂದ ತಿಳಿದುಕೊಳ್ಳೋಣ. ಗುರುಗಳೇ, ತಿಥಿರ್ವಿಷ್ಣುಸ್ತಥಾವಾರೋ ನಕ್ಷತ್ರಂ ವಿಷ್ಣುರೇವ ಚ ಯೋಗಶ್ಚ ಕರ್ಣಂ ಚೈವ ಸರ್ವಂ ವಿಷ್ಣುಮಯಂ ಜಗತ್ತು. ತಿಥಿ, ವಾರ, ನಕ್ಷತ್ರ, ಯೋಗ ಮತ್ತು ಕರ್ಣಗಳನ್ನೇ ನಾವು ಪಂಚಾಂಗಗಳು ಅಂತ ಹೇಳುವಂಥದ್ದು. ಯಾರೆಲ್ಲ ಪ್ರಾತಃ ಕಾಲಗಳಲ್ಲಿ ಈ ಪಂಚಾಂಗಗಳನ್ನು ಶ್ರವಣವನ್ನು ಮಾಡ್ತಾರೆ, ಹಾಗೆ ಪಠಣವನ್ನು ಮಾಡೋದ್ರಿಂದ ಕೂಡ ಅನೇಕ ಫಲ ಸಿಗುವಂಥದ್ದಾಗುತ್ತೆ. ಆ ದಿನ ಕೂಡ ಅಭಿವೃದ್ಧಿ ಶುಭಪ್ರದ ಅಂತ ಹೇಳ್ಬೋದು. ಹಾಗಾಗಿ ಈ ದಿನದ ಪಂಚಾಂಗವನ್ನು ನೋಡೋಣ. ಈ ದಿನ ವಿಶ್ವಾವಸುನಾಮ ಸಂವತ್ಸರ, ದಕ್ಷಿಣಾಗಿನ ವರ್ಷ ಋತು ಭಾದ್ರಪದ ಮಾಸ. ಭಾದ್ರಪದ ಮಾಸದ ಕೃಷ್ಣ ಪಕ್ಷದಲ್ಲಿರುವಂಥದ್ದು. ಕೃಷ್ಣ ಪಕ್ಷ, ಕೃಷ್ಣ ದ್ವಾದಶಿ ಇವತ್ತು ಬಂದಿರುವಂಥದ್ದು. ದ್ವಾದಶಿ ಗುರುವಾರ, ಪುಷ್ಯ ನಕ್ಷತ್ರ, ಶಿವಯೋಗ, ಕೌಲವ ಕರ್ಣವನ್ನು ಈ ದಿನ ಪಂಚಾಂಗಗಳಲ್ಲಿ ನಾವು ತಿಳ್ಕೊಳ್ಬೋದು. ಇನ್ನು ಇದರೊಟ್ಟಿಗೆ ಈ ದಿನದ ರಾಹುಕಾಲ ಹಾಗೆ ಯಮಗಂಡ ಕಾಲಗಳು ಅವಶ್ಯಕವಾಗಿ ನಾವು ತಿಳ್ಕೊಳ್ಬೇಕು. ರಾಹುಕಾಲಗಳಲ್ಲಿ ಮತ್ತು ಯಮಗಂಡ ಕಾಲಗಳಲ್ಲಿ ಯಾವುದೇ ರೀತಿಯ ಶುಭ ಕಾರ್ಯಗಳನ್ನು ನಾವು ಮಾಡಬಾರ್ದು ಅಂತ ಹೇಳುತ್ತೆ. ಹಾಗಾಗಿ ಈ ದಿನದ ರಾಹುಕಾಲ ನೋಡಿದಾಗ ಮಧ್ಯಾಹ್ನ 1:45 3 ಗಂಟೆ 16 ನಿಮಿಷದವರೆಗೆ ರಾಹುಕಾಲ ಇರುವಂಥದ್ದು. ಇನ್ನು ಯಮಗಂಡ ಕಾಲ 6:09 7:40 ಯಮಗಂಡ ಕಾಲವನ್ನು ಕೂಡ ತಿಳ್ಕೊಳ್ಬೋದು. ಇನ್ನು ಗುಳಿಕ ಕಾಲವನ್ನು ನೋಡಿದಾಗ 9:11 10:43 ಗುಳಿಕ ಕಾಲವನ್ನು ಕೂಡ ತಿಳ್ಕೊಳ್ಬೋದು. ಇನ್ನು ಬ್ರಾಹ್ಮಿ ಮುಹೂರ್ತ 4:34 5:22 ಇದನ್ನು ನಾವು ಬ್ರಾಹ್ಮಿ ಮುಹೂರ್ತವನ್ನು ಕೂಡ ತಿಳ್ಕೊಳ್ಬೋದು. ಇನ್ನು ಸೂರ್ಯೋದಯ ಮತ್ತು ಸೂರ್ಯಾಸ್ತಮ. ಈ ದಿನ ಸೂರ್ಯೋದಯ ಬೆಳಗ್ಗೆ 6:09 ಸೂರ್ಯೋದಯವಾದರೆ ಸಂಜೆ ಸೂರ್ಯಾಸ್ತಮ 6:18 ಈ ದಿನ ಸೂರ್ಯ ಅಸ್ತಮವಾಗುವುದನ್ನು ಕೂಡ ನಾವು ಗಮನಿಸಬಹುದಾಗಿದೆ. ಪಂಚಾಂಗದ ವಿಚಾರ ಹೇಗಿದೆ ಗುರುಗಳಿಂದ ತಿಳಿದುಕೊಂಡಿದ್ದೇವೆ. ಇನ್ನು ದ್ವಾದಶ ರಾಶಿಗಳ ಫಲಾನುಫಲ 12 ರಾಶಿಯವರಿಗೆ ಯಾವ ರಾಶಿಗೆ ಶುಭ ಫಲ, ಯಾವ ರಾಶಿಗೆ ಅಶುಭ ಫಲ ಗುರುಗಳಿಂದ ತಿಳಿದುಕೊಳ್ಳೋಣ. ಜೊತೆಗೆ ಕಾರ್ಯಕ್ರಮದಲ್ಲಿ ನೀವು ಕೂಡ ಕರೆ ಮಾಡಬಹುದು, ಗುರುಗಳ ಬಳಿ ನೇರವಾಗಿ ಮಾತನಾಡಬಹುದು. ನಿಮ್ಮ ಯಾವುದೇ ಪ್ರಶ್ನೆಗಳಿದ್ರು, ಯಾವುದೇ ಸಮಸ್ಯೆಗಳಿದ್ರೂ ಕೂಡ ಅದಕ್ಕೆ ಪರಿಹಾರವನ್ನು ಗುರುಗಳಿಂದ ಕಂಡುಕೊಳ್ಳಬಹುದಾಗಿದೆ. ಇನ್ನು 12 ರಾಶಿಗಳ ಫಲಾನುಫಲ ಈ ದಿನ ಹೇಗಿದೆ ಗುರುಗಳಿಂದ ತಿಳಿದುಕೊಳ್ಳೋಣ. ಗುರುಗಳೇ, ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ತುಂಬ ವಿಶೇಷವಾಗಿರುವಂತಹ ದಿನ ಇವತ್ತು. ಯಾಕಂದರೆ ನೋಡಿ, ಸಾಮಾನ್ಯವಾಗಿ ನಾವು ಗುರುಪುಷ್ಯ ಯೋಗ ಅಂತ ಹೇಳ್ತಾ ಇರ್ತೀವಿ. ಇವತ್ತು ಪುಷ್ಯ ನಕ್ಷತ್ರ ಗುರುವಾರ ಬಂದಾಗ ಈ ಗುರುಪುಷ್ಯ ಯೋಗ ಆಗುತ್ತೆ ಅಂತ ಹೇಳ್ತಾ ಇರ್ತಾರೆ. ಹಾಗಾಗಿ ಇವತ್ತು ಧಾರ್ಮಿಕ ವಿಚಾರವಾಗಿ ಈ ಗುರುಪುಷ್ಯ ಯೋಗದ ಬಗ್ಗೆ ನಾವು ಕೆಲವೊಂದು ವಿಷಯಗಳನ್ನು, ಮಾಹಿತಿಗಳನ್ನು ತಿಳಿಸ್ಕೊಡ್ತಾ ಬರ್ತಾ ಇದ್ದೇನೆ. ಅದ್ರ ಜೊತೆ ಈ ದಿನ ನಾವು ಏನೆಲ್ಲ ಫಲಗಳನ್ನು ಪಡ್ಕೊಳ್ಳಿಕ್ಕೆ ಶುಭಪ್ರದವಾಗಿರುವಂಥ ದಿನ, ಏನೆಲ್ಲ ಕೆಲಸ ಕಾರ್ಯಗಳು ಮಾಡಿಕೊಂಡಾಗ ಅಭಿವೃದ್ಧಿ ಆಗ್ಬೋದು. ನೋಡಿ, ಈ ಗುರುಗ್ರಹವನ್ನು ಧನಕಾರಕ, ಪುತ್ರ ಸಂತಾನಕಾರಕ ಅಂತ ಹೇಳ್ತೀವಿ. ಯಾರಿಗಾದರೂ ಪುತ್ರ ಸಂತಾನಕ್ಕೆ ಯಾರಾದರೂ ಇದ್ರೆ ನೋಡ್ತಾ ಇದ್ರೆ, ಅಥವಾ ಏನಾದರೂ ಹಣದ ವಿಚಾರವಾಗಿ ಕೊರತೆ ಆಗಿದ್ದರೆ, ಆರ್ಥಿಕ ಸಂಕಷ್ಟದಿಂದ ಇದ್ದರೆ ಏನು ಪರಿಹಾರಗಳು ಮಾಡ್ಕೊಳ್ಬೇಕು ಈ ದಿನ, ಅದನ್ನು ಈ ದಿನ ಧಾರ್ಮಿಕ ವಿಚಾರವಾಗಿ ತಿಳಿಸ್ಕೊಡ್ತಾ ಇದ್ದೇನೆ. ಇನ್ನು ದ್ವಾದಶ ರಾಶಿಗಳು: ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ ಮತ್ತು ಮೀನರಾಶಿ. ಈ 12 ರಾಶಿಗಳನ್ನೇ ನಾವು ದ್ವಾದಶ ರಾಶಿಗಳು ಅಂತ ಹೇಳುವಂಥದ್ದು. ಹಾಗಾಗಿ ಪ್ರಥಮ ರಾಶಿ ಮೇಷರಾಶಿಯವರಿಗೆ ನೋಡೋಣ ಏನೆಲ್ಲ ಅನುಕೂಲಗಳಿದೆ ಅಥವಾ ಅನಾನುಕೂಲಗಳಿದೆ ಅಂತ. ನೋಡಿ, ಈ ದಿನ ಮೇಷರಾಶಿಯವರಿಗೆ ಕೆಲಸದ ಸ್ಥಳದಲ್ಲಿ ಬದಲಾವಣೆ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದೆ. ನೋಡಿ, ಗಮನದಲ್ಲಿ ಇಟ್ಕೊಳ್ಬೇಕು ಮೇಷರಾಶಿಯವರು. ಏನಾದರೂ ನೀವು ಕೆಲವೊಬ್ರು ನೋಡಿ ಎಲ್ಲೋ ಒಂದು ಹತ್ರ ವರ್ಕ್ ಮಾಡ್ತಾ ಇರ್ತೀರಾ, ಕೆಲಸ ಮಾಡ್ತಾ ಇರ್ತೀರಾ. ಕೆಲವೊಬ್ಬರು ಇಷ್ಟ ಇಲ್ಲದಲ್ಲೇ ಕೆಲವೊಂದು ಕೆಲಸಗಳು ಮಾಡ್ತಾ ಇರ್ತಾರೆ, ಅಥವಾ ಏನೋ ಅಲ್ಲಿ ಕಿರಿಕಿರಿ ತೊಂದರೆಗಳು ಆಗ್ತಾ ಇರುತ್ತೆ, ಬದಲಾವಣೆ ನೋಡ್ತಾ ಇರ್ತೀರಾ. ಅಂಥವ್ರಿಗೆ ಈ ದಿನ ನೋಡಿ ಬದಲಾವಣೆ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದೆ. ಕೆಲವೊಂದು ಒಳ್ಳೆಯ ವಿಚಾರಕ್ಕೆ ಬದಲಾವಣೆ ಆಗ್ಬೋದು. ಇನ್ನು ಕೆಲವರು ಏನೋ ಅಲ್ಲಿ ಒಂದು ಬೇರೆ ಕಷ್ಟಗಳಾಗ್ತಾ ಇವತ್ತು ನೀವು ಮಾಡುವಂತಹ ಕೆಲಸ ಸ್ಥಳದಿಂದ ಬದಲಾವಣೆ ಸಾಧ್ಯತೆ ಹೆಚ್ಚಾಗಿದೆ ಅಂತ ಹೇಳ್ತಾ ಇದೆ. ವ್ಯವಹಾರದಲ್ಲಿ ಉತ್ತಮ ಅಭಿವೃದ್ಧಿ ಅಂತ ಆದರೆ ಮೇಷರಾಶಿ ಏನಾದರೂ ಈ ದಿನ ವ್ಯವಹಾರಗಳನ್ನ ಇಟ್ಕೊಂಡಾಗ ಅಭಿವೃದ್ಧಿಯ ಸಂಕೇತ. ವ್ಯವಹಾರದಲ್ಲಿ ನಿಮಗೆ ಅನುಕೂಲಗಳಾಗುತ್ತೆ, ಧನಾಗಮನದ ನಿರೀಕ್ಷೆ ಮಾಡ್ಬೋದು, ಮತ್ತು ವ್ಯವಹಾರ ಅದು ಅಭಿವೃದ್ಧಿ ಕೂಡ ಆಗುವಂತಹ ಲಕ್ಷಣಗಳು ಕೂಡ ಕಾಣ್ತಾ ಇದೆ. ಅನಗತ್ಯ ಖರ್ಚು ಹೆಚ್ಚಾಗುವ ಸಂದರ್ಭ ಕೂಡ ಮೇಷರಾಶಿಯವರಿಗೆ ತುಂಬ ಒಳ್ಳೆಯ ದಿನ ಇದೆ. ಯಾಕಂದರೆ ನಿಮ್ಮ ವ್ಯವಹಾರದಲ್ಲಿ ಅನುಕೂಲ ಇದ್ದರೂ ಕೂಡ ಕೆಲಸದಲ್ಲಿ ಕೂಡ ಬದಲಾವಣೆ ಸಾಧ್ಯತೆ ಹೆಚ್ಚಿರೋದ್ರಿಂದ ಇನ್ನು ಖರ್ಚಿನ ಮೇಲೆ ಕಡಿವಾಣ ಹಾಕಿದ್ರೆ ಒಳ್ಳೆಯದು ಅಂತ. ಖರ್ಚು ಮಾತ್ರ ಈಗ ಸುಮ್ಮನೆ ದುಂದು ವೆಚ್ಚ ಮಾಡೋದ್ರಿಂದ, ಹಣ ಇದೆ ಅಂತೇಳಿ ಯಾವುದೋ ಐಷಾರಾಮಿ ವಸ್ತು ತೆಗೆದುಕೊಳ್ಳುವುದರಿಂದನೂ ಕೂಡ ಕೆಲವೊಂದು ತೊಂದರೆಗಳನ್ನು ಎದುರಿಸಬೇಕಾಗುತ್ತೆ ಮೇಷರಾಶಿಯವರು.
ಇನ್ನು ವೃಷಭ ರಾಶಿಯವರಿಗೆ ಇದನ್ನು ನೋಡಿದಾಗ ನೋಡಿ, ವೃಷಭ ರಾಶಿಯವರಿಗೆ ಕೆಲಸದ ಸ್ಥಳದಲ್ಲಿ ಸಾಕಷ್ಟು ಕೆಲಸದ ಒತ್ತಡ ಉಂಟಾಗುತ್ತೆ ಅಂತ ನೋಡಿ. ವೃಷಭ ರಾಶಿಯವರು ಕೂಡ ಮಾಡುವಂತಹ ನೀವು ಕೆಲಸ ಕ್ಷೇತ್ರದಲ್ಲಿ ಸ್ವಲ್ಪ ಒತ್ತಡದ ವಾತಾವರಣ ನೋಡಿ, ಏನಾಗುತ್ತೆ, ಏನೋ ಒಂದು ಕೆಲಸ ನಿಮ್ಮ ಮೇಲೆ ಜಾಸ್ತಿ ಹೇಳುವಂಥದ್ದು, ಅಥವಾ ಅದು ಕೆಲಸದ ಭಾರ ಹೆಚ್ಚಾಗುವಂಥದ್ದು, ಒತ್ತಡಗಳು ಹೆಚ್ಚಾಗುವಂಥದ್ದು, ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ, ಆ ರೀತಿ ಆಗುವಂಥದ್ದೆಲ್ಲ ಕೂಡ ಆಗುತ್ತೆ. ಇವತ್ತು ಎಚ್ಚರ ವಹಿಸಬೇಕು. ಬರಬೇಕಾದ ಬಾಕಿ ಹಣ ಕೂಡ ಕೈ ಸೇರುತ್ತೆ ಅಂದರೆ ವೃಷಭ ರಾಶಿಯವರಿಗೆ ಶುಭಪ್ರದವಾಗಿರುವಂಥದ್ದು ಹಣದ ವಿಚಾರವಾಗಿ. ಅಂದರೆ ಏನಾದರೂ ಹಣ ಏನಾದರೂ ಬರಬೇಕಾಗಿದ್ರೆ ಇವತ್ತು ಬರುತ್ತೆ ಅಂತ. ಯಾರು ನೋಡಿ, ಯಾರಿಗೋ ಹಣ ಕೊಟ್ಟಿರ್ತೀರಾ, ಕೊಡ್ತಾ ಇರಲ್ಲ, ಕಾಡಿಸ್ತಾ ಇರ್ತಾರೆ, ಅಥವಾ ಏನೋ ಒಂದು ತೊಂದರೆಗಳು ಆಗಿರುತ್ತೆ ಹಣದ ವಿಚಾರವಾಗಿ, ಅವೆಲ್ಲವೂ ಕೂಡ ಈ ದಿನ ನಿಮಗೆ ಹಣ ಬರುವಂಥದ್ದು, ಬಂದು ಕೈ ಸೇರುವಂತಹ ಸನ್ನಿವೇಶಗಳು ಎದುರು ನೋಡ್ಬೋದು ಇವತ್ತು ವೃಷಭ ರಾಶಿಯವರು. ಇನ್ನು ಮಿಥುನ ರಾಶಿಯವ್ರಿಗೆ ಇದನ್ನು ನೋಡಿದಾಗ ಮಿಥುನ ರಾಶಿಯವ್ರಿಗೆ ಮಾನಸಿಕವಾಗಿ ನೆಮ್ಮದಿಯನ್ನು ಕಾಣ್ತೀರಾ ಅಂತ ಹೇಳ್ತಾ ಇದೆ. ಒಳ್ಳೆ ದಿನ ನೋಡಿ. ಯಾವುದೋ ಒಂದು ನೋಡಿ ವಿಚಾರಕ್ಕೆ ಸುಮ್ಮನೆ ಕುಗ್ಗಿ ಹೋಗ್ತಾ ಇರ್ತಾರೆ, ಮನಸ್ಸಲ್ಲಿ ಹಾಕೊಂಡ್ಬಿಟ್ಟಿರ್ತೀರ ಯಾವುದೋ ವಿಚಾರ, ಅದು ದಿನನಿತ್ಯವೂ ಕೂಡ ಇದೇ ರೀತಿ ಆಗ್ತಾ ಇರುತ್ತೆ. ಯಾವುದೋ ಒಂದು ವಿಚಾರದಿಂದ ಮನಸ್ಸಿಗೆ ನೋವುಂಟಾಗೋದು, ಈ ಯಾವಾಗ ನಮ್ಮ ಮನಸ್ಸು ಚಂಚಲವಾಗಿರುತ್ತೆ ಅಥವಾ ಮನಸ್ಸಲ್ಲಿ ಏನೋ ಒಂದು ನೋವಿರುತ್ತೆ, ಯಾವ ಕೆಲಸ ಕಾರ್ಯನೂ ಕೂಡ ನಿಮಗೆ ಮಾಡ್ಲಿಕ್ಕೆ ಆಗ್ತಾ ಇರಲ್ಲ. ಹಾಗಾಗಿ ಇವತ್ತು ಶುಭಪ್ರದ ಆಗಿರುತ್ತೆ. ಆ ಮಾನಸಿಕ ನೆಮ್ಮದಿ ಸಿಗಲಿಕ್ಕೆ ಕೂಡ, ಅಂದರೆ ನೆಮ್ಮದಿ ಕೂಡ ಕಾಣ್ತೀರಾ ಇವತ್ತು ಅಂತ ಹೇಳ್ತಾ ಇದೆ. ಕೆಲವು ಪ್ರಮುಖ ಕಾರ್ಯಗಳು ಕೂಡ ಇವತ್ತು ಪೂರ್ಣಗೊಳ್ಳುತ್ತೆ ಅಂತ ನೋಡಿ. ಮಿಥುನ ರಾಶಿಯವರಿಗೆ ಒಳ್ಳೆಯ ದಿನ. ಯಾವುದೋ ಒಂದು ಕೆಲಸ ಕಾರ್ಯ ನೋಡಿ, ಪ್ರಮುಖ ಕಾರ್ಯಗಳು ಯಾವಾಗ ನಮ್ಮ ಕೈಗೂಡ್ತವೆ, ನಾವು ಅಂದ್ಕೊಂಡಂಥ ಕೆಲಸ ಕಾರ್ಯಗಳಾಗುತ್ತೆ, ಎಲ್ಲ ಅನುಕೂಲನೇ. ಅವಾಗ ಏನಾಗುತ್ತೆ ನೋಡಿ, ಯಾವುದೋ ಒಂದು ಕೆಲಸ ಆಯಿತು ಅಂತಂದರೆ ಒಂದ್ಸಲ ಮನಸ್ಸಿಗೆ ನೆಮ್ಮದಿನೇ ಅದು. ಹಾಗಾಗಿ ಒಳ್ಳೆಯ ದಿನವನ್ನು ಕೂಡ ಇವತ್ತು ನೋಡ್ಬೋದು ಮಿಥುನ ರಾಶಿಯವರು. ಇನ್ನು ಕರ್ಕಾಟಕ ರಾಶಿಯವ್ರಿಗೆ ನೋಡಿದಾಗ ಕಠಿಣ ಪರಿಶ್ರಮದ ಅಗತ್ಯ ಇರುತ್ತೆ ಅಂತ ನೋಡಿ. ಯಾರೆಲ್ಲ ಕರ್ಕಾಟಕ ರಾಶಿಗಳಿದ್ರೆ ಗಮನದಲ್ಲಿ ಇಟ್ಕೊಳ್ಳಿ. ಯಾವುದಾದ್ರೂ ಕೆಲಸ ಕಾರ್ಯ ಆಗಬೇಕಂತಂದರೆ ಸ್ವಲ್ಪ ಶ್ರಮ ವಹಿಸಬೇಕು ಅಂತ. ಇಲ್ಲಿ ಏನು ಹೇಳ್ತಾ ಇದೆ ಜಾತಕ ಬಲದಲ್ಲಿ, ಕಠಿಣ ಪರಿಶ್ರಮ ಅಗತ್ಯ. ಕೆಲವರು ಹೇಳ್ತಾರೆ, ಗುರುಗಳೇ ನಾವು ಯಾವುದೋ ಕೆಲಸ ಆಗಬೇಕಾಗಿತ್ತು, ನಾವೇನು ಕಷ್ಟಪಟ್ಟರು ಆಗ್ತಾ ಇಲ್ಲ ಅಂತ. ಅದಲ್ಲ, ಈಗ ನೋಡಿ ಕಠಿಣ ಪರಿಶ್ರಮ, ಕೆಲಸ ಆಗಲೇಬೇಕು ಅಂತ ನೀವು ಮಾಡಿ, ನೀವು ಇವತ್ತು ಕೆಲಸದಲ್ಲಿ ಯಶಸ್ಸನ್ನು ಪಡ್ಕೊಳ್ತೀರಾ ಅಂತ. ಇನ್ನು ಕಾರ್ಯಕ್ಷೇತ್ರದಲ್ಲಿ ಕೂಡ ಪ್ರಗತಿ ಆಗುತ್ತೆ. ಯಾವಾಗ ನಾವು ಕಷ್ಟಪಟ್ಟು ಕೆಲಸ ಕಾರ್ಯಗಳು ಮಾಡ್ಕೊಳ್ತೀವಿ, ನಮ್ಮ ಕೆಲಸಗಳು ಕೂಡ ಪ್ರಗತಿ ಕಾಣುತ್ತೆ. ಪ್ರಗತಿ ಅಂದರೆ ಅಭಿವೃದ್ಧಿಯ ಒಂದು ಸಂಕೇತ ಆಗುತ್ತೆ. ನಿರೀಕ್ಷಿತ ಫಲ ಕೂಡ ಸಿಗುವಂಥದ್ದು, ಕೆಲಸ ಕಾರ್ಯದಲ್ಲಿ ಕೂಡ ಜಯ ಸಿಗುತ್ತೆ ಅಂತ ನೋಡಿ. ಕರ್ಕಾಟಕ ರಾಶಿಯವರಿಗೆ ಒಳ್ಳೆ ದಿನನೇ. ಆದರೆ ಏನು ಹೇಳ್ತಾ ಇದೆ ಜಾತಕ ಬಲದಲ್ಲಿ, ಸ್ವಲ್ಪ ಕಷ್ಟಪಟ್ಟು ಕೆಲಸ ಮಾಡಿ, ಆ ಎಲ್ಲದರಲ್ಲೂ ಕೂಡ ನೀವು ಅನುಕೂಲ ಪಡಿತೀರಾ, ಕಾರ್ಯಸಿದ್ಧಿ ಆಗುತ್ತೆ, ವಿಜಯ ಆಗ್ತೀರಾ ಅಂತಲೂ ಕೂಡ ಹೇಳ್ತಾ ಇದೆ. ಕರ್ಕಾಟಕ ರಾಶಿಯವರಿಗೆ ಶುಭಪ್ರದವಾಗಿರುವಂಥದ್ದು. ಇನ್ನು ಸಿಂಹರಾಶಿಯವರಿಗೆ ನೋಡೋಣ. ಇದನ್ನು ಸಿಂಹರಾಶಿಯವರಿಗೆ ವ್ಯಾಪಾರದಲ್ಲಿ ಏರುಪೇರು ಉಂಟಾಗುವ ಸಾಧ್ಯತೆ ಇದೆ. ಯಾರೆಲ್ಲ ಸಿಂಹರಾಶಿಗಳಿದ್ರೆ ಗಮನದಲ್ಲಿ ಇಟ್ಕೊಳ್ಳಿ, ವ್ಯಾಪಾರದಲ್ಲಿ ಕೊಂಚ ಏರುಪೇರು ಆಗುವಂಥದ್ದು. ಕೆಲವು ನೋಡಿ, ವ್ಯಾಪಾರ ಮಾಡೋರು ದಿನನಿತ್ಯವೂ ಕೂಡ ಒಂದು ದಿವಸ ಲಾಭಾಂಶ ಇರುತ್ತೆ, ಒಂದು ದಿನ ನೀವು ನಷ್ಟವನ್ನು ಅನುಭವಿಸ್ಬೋದು, ಅಥವಾ ವ್ಯಾಪಾರ ಆಗದೇ ಇರಬಹುದು. ಕೆಲವೊಬ್ಬರಿಗೆ ವ್ಯಾಪಾರ ಆದರೂ ಕೂಡ ಅವರು ನಿರೀಕ್ಷಿತ ಲಾಭ ಸಿಗದೆ ಹೋಗ್ಬೋದು. ಈ ರೀತಿಯೆಲ್ಲ ವ್ಯಾಪಾರ ಅಂದಮೇಲೆ ಕೆಲವೊಂದು ಏರುಪೇರುಗಳು ಆಗ್ತಾನೆ ಇರುತ್ತೆ. ಅದನ್ನೆಲ್ಲವೂ ಕೂಡ ನೀವು ಮನಗಂಡು ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಬೇಕು. ದೂರ ಪ್ರಯಾಣದಲ್ಲಿ ಕಾರ್ಯಸಿದ್ಧಿ ಅಂತಲೂ ಕೂಡ ಹೇಳ್ತಾ ಇದ್ದೀನಿ ನೋಡಿ. ಯಾರೆಲ್ಲ ಸಿಂಹರಾಶಿಗಳಿದ್ದಾರೆ, ದೂರದ ಪ್ರಯಾಣದಲ್ಲಿ ಕೂಡ ನಿಮಗೆ ಕಾರ್ಯಸಿದ್ಧಿ ಅಂತ ಹೇಳ್ತಾರೆ. ಹಾಗಾಗಿ ಅನುಕೂಲಗಳನ್ನು ನೋಡ್ಕೊಳ್ಬೇಕಾಗುತ್ತೆ. ಇನ್ನು ತುಲಾರಾಶಿಯವ್ರಿಗೆ ಇದನ್ನು ನೋಡಿದಾಗ ಇದನ್ನು ಹೆಚ್ಚು ಹಣಕಾಸು ಸಾಧ್ಯತೆ ಇರುವುದು ನೋಡಿ. ಯಾರೆಲ್ಲ ತುಲಾರಾಶಿಗಳಿದ್ದರೆ ಹೆಚ್ಚು ಹಣಕಾಸು ಪಡೆದುಕೊಳ್ಳುವ ಸಾಧ್ಯತೆ ಹೆಚ್ಚಾಗಿದೆ ಅಂತ. ಇದನ್ನ ಅಂದರೆ ಏನಾದರೂ ಹಣದ ವಿಚಾರವಾಗಿ ಏನಾದರೂ ತೊಂದರೆ ಆಗಿದ್ದರೆ, ಅಥವಾ ಏನಾದರೂ ಹಣದ ವಿಚಾರವಾಗಿ ನಿಮಗೇನಾದರೂ ಕಷ್ಟಗಳಾಗಿತ್ತು, ಯಾರೋ ಹಣ ಕೊಡ್ತಾ ಇಲ್ಲ, ಅಥವಾ ಏನೋ ಕಷ್ಟಗಳಾಗಿರುತ್ತೆ. ಹಾಗಾಗಿ ಅಂಥವರೆಲ್ಲ ಕೂಡ ಹಣ ಪಡೆದುಕೊಳ್ಳುವಂತಹ ಅವಕಾಶಗಳು, ಅಂದರೆ ಖರ್ಚು ಹೆಚ್ಚಾಗುವಂತಹ ಸಾಧ್ಯತೆ ಅಂತ ತಿಳ್ಕೊಳ್ಬೇಕು. ಹಣ ಬಂದರೂ ಕೂಡ ಅದೇ ರೀತಿ ಖರ್ಚುಗಳು ಹೆಚ್ಚಾಗುತ್ತೆ ಅಂತ. ಹಾಗಾಗಿ ಹೆಚ್ಚಿನ ಜಾಗ್ರತೆ ತುಲಾರಾಶಿಯವರು ವಹಿಸ್ಕೊಳ್ಬೇಕು. ಇದು ದಿನಪೂರ್ತಿ ಸಮಯ ವ್ಯರ್ಥ ಮಾಡ್ತೀರಾ ಅಂತ ನೋಡಿ. ಯಾರೆಲ್ಲ ತುಲಾರಾಶಿಗಳು ಇರ್ತೀರಾ, ಈ ದಿನ ಸ್ವಲ್ಪ ಸಮಯವನ್ನು ಕೂಡ ವ್ಯರ್ಥ ಮಾಡ್ತೀರಾ ಅಂತ. ಯಾವುದೋ ಒಂದು ಸುಮ್ಮನೆ ಎಲ್ಲೋ ಮಾತಾಡ್ಕೊಂಡು ಹೋಗುವಂಥದ್ದು, ಅಥವಾ ಯಾವುದೋ ಕೆಲಸ ಕಾರ್ಯ ಇರುತ್ತೆ ಅದನ್ನು ಮಾಡ್ದೇ ಇರುವಂಥದ್ದು, ಇದೆಲ್ಲವೂ ಕೂಡ ಆಗುವಂಥದ್ದಾಗುತ್ತೆ. ಇನ್ನು ಹಿತೈಷಿಗಳಿಂದ ಬೆಂಬಲ ಸಿಗುವಂಥದ್ದು. ಯಾರೆಲ್ಲ ತುಲಾರಾಶಿಗಳಿದ್ದೀರಾ ನೋಡಿ, ಒಳ್ಳೆ ದಿನ. ಯಾಕಂದರೆ ಯಾವುದೋ ಒಂದು ಕೆಲಸ ಕಾರ್ಯ ಆಗಬೇಕು ಅಂತಂದರೆ ನಮ್ಮ ಹಿತೈಷಿಗಳಿಂದನೂ ಕೂಡ ನಿಮಗೆ ಬೆಂಬಲ ಸಿಗಬೇಕು. ಅಂದರೆ ಯಾವಾಗ ನಮ್ಮ ಮನೆಯಲ್ಲಾಗಲಿ ಅಥವಾ ನಮ್ಮ ಕೆಲಸ ಮಾಡುವ ಕ್ಷೇತ್ರದಲ್ಲಾಗಲಿ ನಮ್ಮನ್ನು ಯಾರು ಬೆಂಬಲಿಸ್ತಾರೆ, ಆವಾಗ ನೀವು ಮಾಡುವಂತಹ ಕೆಲಸ ಕಾರ್ಯಗಳು ಅಭಿವೃದ್ಧಿ ಕೂಡ ಆಗುವಂಥದ್ದಾಗುತ್ತೆ. ಇನ್ನು ವೃಶ್ಚಿಕ ರಾಶಿಯವರಿಗೆ ನೋಡಿದಾಗ ಹಳೆಯ ಸ್ನೇಹಿತರ ಸಹಾಯದಿಂದ ಉದ್ಯೋಗ ಪ್ರಾಪ್ತಿ ಅಂತ. ಯಾರೆಲ್ಲ ವೃಶ್ಚಿಕ ರಾಶಿಗಳಿದ್ದೀರಾ ನೋಡಿ, ತುಂಬ ವಿಶೇಷವಾಗಿರುವಂಥದ್ದು ಹಳೆಯ ಸ್ನೇಹಿತರಂದೆ. ಯಾರೋ ಒಬ್ಬರು ತುಂಬ ದಿನದಿಂದ ಯಾರೊಬ್ಬ ಸ್ನೇಹಿತರಿರ್ತಾರೆ, ಅವರಿಂದ ಏನಾಗುತ್ತೆ ನಿಮಗೆ ಉದ್ಯೋಗದಲ್ಲಿ ಅನುಕೂಲ, ಉದ್ಯೋಗ ಪ್ರಾಪ್ತಿ ಅಂತ ಹೇಳ್ತೆ ನೋಡಿ. ಯಾರೋ ಒಬ್ಬರು ಈಗ ನಿರುದ್ಯೋಗಸ್ಥರಿರ್ತೀರಾ, ಈ ಕೆಲಸ ಕಾರ್ಯಗಳಿರಲ್ಲ, ಅಥವಾ ನೀವು ಅಂದ್ಕೊಂಡಂಥ ಕೆಲಸ ನಿಮಗೆ ಸಿಗ್ತಾ ಇರಲ್ಲ, ಸುಮ್ಮನೆ ಮನೇಲಿ ಇರ್ತೀರಾ, ಅಂಥವ್ರಿಗೆ ನಿಮ್ಮ ಸ್ನೇಹಿತರಿಂದ ಇವತ್ತು ಅನುಕೂಲದ ಸಾಧ್ಯತೆ ನೋಡಿ. ಯಾವ್ರಿಂದ ಮಾತುಗಳಿಂದನೋ, ಅಥವಾ ನಿಮ್ಮ ಸ್ನೇಹಿತರು ಯಾರೋ ನಿಮಗೆ ಉದ್ಯೋಗ ಅವಕಾಶಗಳನ್ನು ಕೊಡ್ಬೋದು, ಅವರೆಲ್ಲ ಕೂಡ ಇರುವಂಥದ್ದಾಗುತ್ತೆ ಇವತ್ತು ವೃಶ್ಚಿಕ ರಾಶಿಯವರಿಗೆ. ಇನ್ನು ಆದಾಯದಲ್ಲಿ ಅಡೆತಡೆಗಳು ಕೂಡ ಉಂಟಾಗುವಂಥದ್ದು ಇರುತ್ತೆ. ಸ್ವಲ್ಪ ಆದಾಯದ ಬಗ್ಗೆ ನೀವು ಗಮನವನ್ನು ಕೊಡಬೇಕು. ಯಾರೆಲ್ಲ ವೃಶ್ಚಿಕ ರಾಶಿಗಳಿದ್ದೀರಾ ನೋಡಿ, ಗಮನದಲ್ಲಿ ಇಟ್ಕೊಳ್ಬೇಕು. ನೀವು ಆದಾಯದ ಮೂಲಗಳನ್ನು ಹೆಚ್ಚಿಸ್ಕೊಳ್ಬೇಕು. ನೀವು ಎಲ್ಲೋ ಒಂದು ಹತ್ರ ಕೆಲಸ ಹೋಗ್ತಿದ್ರೆ ಅಷ್ಟಕ್ಕೆ ಸುಮ್ಮನಾಗಬಾರ್ದು. ನೀವು ಬೇರೆ ಬೇರೆ ಆದಾಯಗಳ ಬಗ್ಗೆ ಯೋಚನೆ ಮಾಡಬೇಕು.
ಆ ಆದಾಯದ ಮೂಲಗಳಿಂದನೂ ಕೂಡ ನಿಮಗೆ ಅಡೆತಡೆಗಳಂತೆ ತೋರಿಸ್ತಾ ಇದೆ. ಹಾಗಾಗಿ ಹೆಚ್ಚಿನ ಜಾಗೃತಿ ವಹಿಸಬೇಕು. ಎಲ್ಲೋ ನೋಡಿ, ಏನೋ ಬಿಸ್ನೆಸ್ ಮಾಡ್ತಾ ಇರ್ತೀರ, ಯಾರಿಗೋ ಅದನ್ನೆಲ್ಲ ಒಂದು ಆ ಬಿಸ್ನೆಸ್ಗಳಿಗೆಲ್ಲ ಬೇರೆ ಜನಗಳನ್ನ ಇಟ್ಟಿರ್ತೀರ, ಆದರೆ ಅದ್ರ ಕಡೆ ಗಮನವನ್ನು ನೀವು ಕೊಡಬೇಕು. ಅದರಿಂದ ಅಡೆತಡೆಗಳಾಗುತ್ತೆ, ಆದಾಯದ ಮೂಲಗಳು ಮುಚ್ಚಿ ಹೋಗುವ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತೆ. ಹಾಗಾಗಿ ಹೆಚ್ಚಿನ ಜಾಗೃತಿ ವೃಶ್ಚಿಕ ರಾಶಿಯವರು ಈ ದಿನ ಪಡ್ಕೊಳ್ಬೇಕು ಅಂತ. ಇನ್ನು ಧನುರಾಶಿಯವ್ರಿಗೆ ಈ ದಿನ ನೋಡಿದಾಗ ನೋಡಿ, ಆ ಧನುರಾಶಿಯವರಿಗೆ ಸಾಲ ಮಾಡುವ ಸಾಧ್ಯತೆ ಹೆಚ್ಚು ಅಂತ. ಯಾರೆಲ್ಲ ಧನುರಾಶಿಗಳು ಇರ್ತೀರಾ, ಸಾಲದ ಮೊರೆ ಹೋಗ್ತೀರಾ ಅಂತ. ಯಾವುದೋ ಒಂದು ಕೆಲಸ ಕಾರ್ಯಕ್ಕೆ ಯಾರ ಹತ್ರ ಆದರೂ ಹಣ ಕೇಳುವಂಥದ್ದು, ಅಥವಾ ಯಾವುದೋ ನೋಡಿ ಏನೋ ಒಂದು ಪ್ರಾಜೆಕ್ಟ್ ಇರುತ್ತೆ, ಏನೋ ಪ್ರಾರಂಭ ಮಾಡ್ತಾ ಇರ್ತೀರಾ, ಅದು ಕೆಲವೊಂದು ವೈಯಕ್ತಿಕ ವಿಚಾರಗಳಿಗೆ ಸಾಲದ ಮೊರೆ ಹೋಗುವ ಸಾಧ್ಯತೆ ಈ ದಿನ ಹೆಚ್ಚಾಗಿರುತ್ತೆ ಧನುರಾಶಿಯವರಿಗೆ. ಇನ್ನು ವಿದೇಶ ಸಂಬಂಧಪಟ್ಟ ವ್ಯವಹಾರದಲ್ಲಿ ಅಭಿವೃದ್ಧಿ ಅಂತ ಹೇಳ್ತಿದೆ. ಯಾರೆಲ್ಲ ಧನುರಾಶಿಗಳಿದೆ ನೋಡಿ, ವಿದೇಶಕ್ಕೆ ಸಂಬಂಧಪಟ್ಟಂತಹ ವ್ಯವಹಾರಗಳು ಯಾವುದಾದ್ರೂ ಆಗ್ಬೋದು. ಕೆಲವೊಬ್ಬರು ವಿದೇಶದಲ್ಲಿ ವ್ಯಾಸಂಗ ಮಾಡಬೇಕು ಅಂದ್ಕೊಳ್ತಾ ಇರ್ತೀರ, ವಿದೇಶಕ್ಕೆ ಹೋಗುವಂತಹ ವಿಚಾರದಲ್ಲಿನೋ ಅಥವಾ ಅಲ್ಲಿ ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಒಂದು ವಿಚಾರದಲ್ಲಿ ಕೂಡ ಅನುಕೂಲಗಳು ಅಂತ ಹೇಳ್ತಾ ಇದೆ. ಆದರೂ ಯಾವುದೇ ಒಂದು ವ್ಯವಹಾರಗಳು ಮಾಡಿಕೊಂಡ್ರು ಕೂಡ ನೀವು ವಿದೇಶಕ್ಕೆ ಸಂಬಂಧಪಟ್ಟ ವ್ಯವಹಾರಗಳಲ್ಲಿ ನೀವು ಅಂದ್ಕೊಂಡ ರೀತಿಯಲ್ಲಿ ಅದು ಅಭಿವೃದ್ಧಿ ಆಗುತ್ತೆ, ಶುಭಪ್ರದ ಆಗುವಂಥದ್ದು ಧನುರಾಶಿಯವ್ರಿಗೆ. ಇನ್ನು ಮಕರ ರಾಶಿಯವ್ರಿಗೆ ಇದನ್ನು ನೋಡಿದಾಗ ನೋಡಿ, ಮಕರ ರಾಶಿಯವರಿಗೆ ಸಂಗ್ರಹವಾರ ಸಂಪತ್ತು ಹೆಚ್ಚಾಗುತ್ತೆ ಅಂತ. ಮಕರ ರಾಶಿಯವ್ರಿಗೂ ಕೂಡ ಶುಭಪ್ರದವಾಗಿರುವಂಥದ್ದು. ಅಂದರೆ ನಿಮ್ಮ ನೋಡಿ, ಕೆಲವೊಬ್ರು ನೋಡಿ ತುಂಬ ಕಷ್ಟಪಟ್ಟು ಎಷ್ಟೋ ದಿನಗಳಿಂದ ಹಣವನ್ನು ನೀವು ಒಂದು ಕ್ರೋಢೀಕರಿಸ್ತೀರ, ಸಂಗ್ರಹ ಮಾಡ್ಕೊಳ್ತಾ ಇರ್ತೀರ. ಆ ಸಂಗ್ರಹವಾಗಿರುವಂಥ ಹಣ ಇನ್ನೂ ಕೂಡ ದುಪ್ಪಟ್ಟಾಗುವಂಥದ್ದು, ಹೆಚ್ಚಾಗುವಂಥದ್ದಾಗುತ್ತೆ, ಅಭಿವೃದ್ಧಿ ಸಂಕೇತ ಇರುವಂಥದ್ದು. ಇನ್ನು ವಿವಾಹಕ್ಕೆ ಅಡೆತಡೆಗಳು ಉಂಟಾಗುವ ಸಾಧ್ಯತೆ ಇದೆ. ಮಕರ ರಾಶಿಯವರಲ್ಲಿ ಇದ್ದರೆ ನೋಡಿ, ವಿವಾಹಕ್ಕೆ ಸಂಬಂಧಪಟ್ಟಂಥದ್ದು ಏನಾದರೂ ಮದುವೆ ಕಾರ್ಯ ನಡೀತಾ ಇದ್ದರೆ ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಅಡೆತಡೆಗಳು ನೋಡಿ. ಮದುವೆ ಅಂತ ವಿಚಾರ ಬಂದಾಗ ನಾವು ಸಾಮಾನ್ಯವಾಗಿ ಎಷ್ಟೋ ಅಡೆತಡೆಗಳನ್ನು ನಾವು ದಾಟಲೇಬೇಕಾಗುತ್ತೆ. ಹಾಗಾಗಿ ಇವತ್ತು ಯಾರು ಮಕರ ರಾಶಿಗಳಿದ್ದೀರಾ ಗಮನದಲ್ಲಿಟ್ಕೊಳ್ಳಿ. ವಿವಾಹಕ್ಕೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ಅಡೆತಡೆಗಳು ಅಂದರೆ ಯಾರೋ ಬಂದು ನಿಮಗೆ ತೊಂದರೆ ಮಾಡ್ಬೋದು, ಅಥವಾ ಯಾರೋ ಏನೋ ಹೇಳ್ಬೋದು, ಅಥವಾ ಏನೋ ಒಂದು ಕೆಲಸ ಅಂದ್ಕೊಂಡಿರ್ತಾರೆ, ಇವತ್ತು ಬಟ್ಟೆ ತೆಗೆಯೋಕೆ ಹೋಗೋದು ಅಥವಾ ಯಾವುದೋ ಒಂದು ವಿಚಾರ, ಅದಕ್ಕೆ ವಿಘ್ನಗಳು ಬರುವಂಥದ್ದು, ಅಡೆತಡೆಗಳು ಆಗುವಂಥದ್ದಲ್ಲಿರುತ್ತೆ. ಹಾಗಾಗಿ ಸ್ವಲ್ಪ ಹೆಚ್ಚಿನ ಜಾಗೃತಿ ವಹಿಸಿ ವಿವಾಹಕ್ಕೆ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳನ್ನು ಇದನ್ನು ಮಕರ ರಾಶಿಯವರು ಮಾಡ್ಕೊಳ್ಬೇಕಾಗುತ್ತೆ. ಇನ್ನು ಕುಂಭರಾಶಿಯವ್ರಿಗೆ ಇದನ್ನು ನೋಡಿದಾಗ ನೋಡಿ, ಕುಂಭರಾಶಿಯವ್ರಿಗೆ ಲೇವಾದೇವಿ ವ್ಯವಹಾರದಲ್ಲಿ ನಿರೀಕ್ಷಿತ ಧನಲಾಭ ಅಂತ. ಯಾರೆಲ್ಲ ಕುಂಭರಾಶಿಗಳು ಇರ್ತೀರಾ, ಲೇವಾದೇವಿ ವ್ಯವಹಾರ ಯಾರು ಮಾಡ್ಕೊಳ್ತಾ ಇರ್ತೀರಾ, ನಿಮಗೆ ಅನಿರೀಕ್ಷಿತ ಧನಲಾಭ ನೋಡಿ. ಕೆಲವೊಂದು ವ್ಯವಹಾರಗಳನ್ನ ಈ ರೀತಿಯೇ ಇರುತ್ತೆ, ಯಾಕಂದರೆ ಕೆಲವೊಬ್ರು ಅಂದ್ಕೊಂಡಿರಲ್ಲ ಆ ರೀತಿ ನಿಮ್ಗೆ ಅನಿರೀಕ್ಷಿತವಾಗಿ ಈಗ ಹಣ ಬರುವಂಥದ್ದಾಗುತ್ತೆ. ಕೆಲವೊಬ್ರು ನೋಡಿ ತುಂಬ ನಾವು ನೋಡ್ತಾ ಇರ್ತೀವಿ, ಕೆಲವೊಬ್ರು ಅನಿರೀಕ್ಷಿತವಾಗಿ ಹಣ ಕಳ್ಕೊಂಡ್ಬಿಡ್ತಾರೆ. ಏನೋ ಒಂದು ವ್ಯವಹಾರದಲ್ಲಿ ತೊಂದರೆ ಆಗಿ ಅಥವಾ ಮಾತನಾಡುವಾಗ ಆಗಲಿ ಅಥವಾ ಯಾವುದೋ ಒಂದು ವಿಚಾರಕ್ಕೆ ಹಣವನ್ನು ಕಳ್ಕೊಂಡ್ಬಿಡ್ತೀರ. ಆದರೆ ಈ ಕುಂಭರಾಶಿಯವರಿಗೆ ಶುಭಪ್ರದ ಇದೆ. ಇವತ್ತು ಅನಿರೀಕ್ಷಿತವಾಗಿ ಕೂಡ ನೀವು ಹಣ ಪಡೆದುಕೊಳ್ಳುವ ಸಾಧ್ಯತೆ ಹೆಚ್ಚಾಗಿದೆ. ಉದ್ಯೋಗದಲ್ಲಿ ಬದಲಾವಣೆಯ ಸಾಧ್ಯತೆ ಕೂಡ ಇದೆ ಅಂತ ಹೇಳ್ತಾ ಇದೆ. ಕುಂಭರಾಶಿಯವರು ಗಮನದಲ್ಲಿಟ್ಕೊಳ್ಳಿ, ಉದ್ಯೋಗದಲ್ಲಿ ಬದಲಾವಣೆ ಒಂದು ಅಂದರೆ ಏನಾದರೂ ನೀವು ನಿಮ್ಗೆ ಅಂದ್ಕೊಂಡಿದ್ರೆ ಬದಲಾವಣೆ ಮಾಡ್ಕೊಳ್ಬೇಕು ಅಂದ್ಕೊಂಡಿದ್ರೆ ಇವತ್ತು ಅದಕ್ಕೆಲ್ಲ ಶುಭಪ್ರದ ಕುಂಭರಾಶಿಯವರಿಗೆ. ಇನ್ನು ಮೀನರಾಶಿಯವರಿಗೆ ನೋಡಿದಾಗ ಇದನ್ನು ಹಿತಶತ್ರುಗಳಿಂದ ದೂರ ಇರಬೇಕು. ಯಾರೆಲ್ಲ ಮೀನರಾಶಿಗಳು ಇರ್ತೀರಾ, ಸ್ವಲ್ಪ ಶತ್ರುಗಳಿಂದ ದೂರ ಇರೋದು ನೋಡ್ಕೊಳ್ಳಿ. ನಿಮ್ಗೆ ಗೊತ್ತಿರುತ್ತೆ ಯಾರು ನಿಮಗೆ ಶತ್ರುಗಳಂತ, ಅವರಿಂದ ಆದಷ್ಟು ದೂರದಲ್ಲಿ ಇರೋದನ್ನು ನೋಡ್ಕೊಳ್ಬೇಕು. ಅತಿಯಾದ ಕೋಪವನ್ನು ತಪ್ಪಿಸ್ಕೊಳ್ಬೇಕು. ಕೋಪದ ವಿಚಾರವಾಗಿ ನೋಡಿ ಗಂಭೀರವಾಗಿರಬೇಕಾಗುತ್ತೆ. ಸುಮ್ಮನೆ ವಿನಾಕಾರಣ ಎಲ್ಲೋ ಒಂದು ಕೆಲಸ ಮಾಡೋ ಕ್ಷೇತ್ರದಲ್ಲಿನೋ ಮನೆಗಳಲ್ಲಿ ಕೋಪ ಮಾಡಿಕೊಂಡು ಅದರಿಂದ ತೊಂದರೆಗಳನ್ನ ಎದುರಿಸಬೇಕಾಗುತ್ತೆ. ಕುಟುಂಬದ ಜವಾಬ್ದಾರಿಗಳು ಕೂಡ ಹೆಚ್ಚಾಗುವಂಥದ್ದು. ಮೀನರಾಶಿಯವರಿಗೆ ಕುಟುಂಬದ ಜವಾಬ್ದಾರಿಗಳು ಕೂಡ ಇದನ್ನು ಹೆಚ್ಚಾಗುವಂಥದ್ದಾಗುತ್ತೆ. ವೀಕ್ಷಕರೇ, ಪ್ರತಿದಿನವೂ ಸಾಕಷ್ಟು ಧಾರ್ಮಿಕ ಚಿಂತನೆಯ ವಿಚಾರಗಳನ್ನು ಗುರುಜಿಯವರು ತಿಳಿಸ್ಕೊಡ್ತಿದ್ದಾರೆ. ಇವತ್ತು ನವಗ್ರಹಗಳ ಸರಣಿಯಲ್ಲಿ ಮುಂದಿನ ಯಾವ ಗ್ರಹದ ಬಗ್ಗೆ ತಿಳಿಸ್ಕೊಡ್ತಾರೆ, ಅದರ ಪರಿಣಾಮಗಳೇನು, ಜೊತೆಗೆ ಪ್ರಭಾವಗಳೇನು, ಯಾವೆಲ್ಲ ಉಪಾಯಗಳನ್ನು ಹಾಗೂ ಪರಿಹಾರಗಳನ್ನು ನಾವು ಮಾಡಿಕೊಳ್ಬೇಕು, ಇದನ್ನು ಗುರುಜಿಯವರಿಂದ ಕೇಳಿ ತಿಳಿದುಕೊಳ್ಳೋಣ. ಗುರುಗಳೇ ನಮ್ಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ತುಂಬ ವಿಶೇಷವಾಗಿರುವಂಥ ಮಾಹಿತಿ ಇವತ್ತು ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ನಾವು ಹಿಂದಿನ ಸಂಚಿಕೆಯಿಂದನೂ ಕೂಡ ನವಗ್ರಹಗಳ ವಿಚಾರವನ್ನು ಮಾತಾಡ್ತಿದ್ವಿ. ಈಗ ಸೂರ್ಯಗ್ರಹದ ಪ್ರಭಾವ ಯಾವ ರೀತಿ ಇರುತ್ತೆ, ಸೂರ್ಯಗ್ರಹ ಏನಾದರೂ ಜಾತಕ ರೀತಿ ನೀಚನಾಗಿದ್ದರೆ ಏನು ಮಾಡ್ಕೊಳ್ಬೇಕು, ಅಥವಾ ಚಂದ್ರಗ್ರಹನ ಒಂದು ನೀಚ ಸ್ಥಾನದಲ್ಲಿದ್ದಾಗ ಅಥವಾ ಚಂದ್ರಗ್ರಹ ಬಲ ಇಲ್ಲ ಅಂತಂದರೆ ಏನು ತೊಂದರೆಗಳಾಗುತ್ತೆ, ಅದಕ್ಕೆ ಏನು ಪರಿಹಾರ ತಿಳಿಸ್ಕೊಟ್ವಿ. ನೋಡಿ, ತುಂಬ ವಿಶೇಷವಾಗಿರುವಂಥದ್ದು ಇವಾಗ ಏನಂತಂದರೆ ಈ ದಿನ ತುಂಬ ವಿಶೇಷವಾಗಿದೆ. ಏನು ಗುರುಪುಷ್ಯ ಯೋಗ ಇರುವಂಥದ್ದು. ಸಾಮಾನ್ಯವಾಗಿ ಗುರುಪುಷ್ಯ ಯೋಗ ಅಂತ ಬಂದಾಗ ಗುರುವಾರ ಪುಷ್ಯ ನಕ್ಷತ್ರದಲ್ಲಿ ನೋಡಿದಾಗ ನಾವು ಗುರುಪುಷ್ಯ ಯೋಗ ಅಂತ ಹೇಳ್ತಾರೆ. ಈ ದಿನ ಗುರುವಾರ ಆಗಿರೋದ್ರಿಂದ ಈ ಗುರು ಪುಷ್ಯ ಯೋಗವನ್ನು ನಾವು ಸದುಪಯೋಗ ಪಡಿಸ್ಕೊಳ್ಬೇಕು. ಈಗ ಸಾಮಾನ್ಯವಾಗಿ ಕೆಲವರಿಗೆ ನಾವು ಹೇಳ್ತಿರ್ತೀವಿ, ನಿಮಗೆ ಶುಕ್ರದಶೆ ಇದೆ ಅಥವಾ ಗುರುಬಲ ಇದೆ ಅಂತ ಹೇಳಿದಾಗಲೂ ಕೂಡ ಗುರುಗಳ ಗುರುಬಲ ಇದ್ರೂ ಶುಕ್ರದಶೆ ಇದ್ರೂ ನಮಗೆ ತೊಂದರೆಗಳಾಗ್ತಾ ಇದೆ, ನಮಗೇನು ಅಭಿವೃದ್ಧಿ ಆಗ್ತಾ ಇಲ್ಲ, ಅಥವಾ ಯಾವುದೋ ಒಂದು ಗಜಕೇಸರಿ ಯೋಗಗಳಿದೆ. ಕೆಲವರು ಹೇಳ್ತಾರೆ, ನಿನಗೆ ಗಜಕೇಸರಿ ಯೋಗ ಇದೆ ನಿನಗೆ. ಆ ರೀತಿ ಕೆಲವೊಂದು ಯೋಗಗಳಿರುತ್ತೆ. ಆ ಯೋಗಗಳನ್ನು ಕೂಡ ನಾವು ಉಪಯೋಗ ಮಾಡಿಕೊಂಡಿಲ್ಲ ಅಂತಂದರೆ
ಅದರಿಂದ ನಮಗೇನು ಫಲ ಸಿಗೋದಿಲ್ಲ ಅಂತ. ಯಾಕಂದರೆ ಈ ಗುರುಪುಷ್ಯ ಯೋಗ ಅನ್ನುವಂಥದ್ದು ತುಂಬ ವಿಶೇಷವಾಗಿರುವಂಥದ್ದು. ಯಾವಾಗೋ ಯಾಕೆಂದರೆ ನಾವು ತುಂಬ ವಿರಳ ಇದು ಬರುವಂಥದ್ದು. ಅಂದರೆ ಗುರುವಾರ ಪುಷ್ಯ ನಕ್ಷತ್ರ ಬರೋ ನಾವು ಹಿಂದೆ ನೋಡಿದ್ವಿ, ಹಿಂದೆ ಲಾಸ್ಟ್ ಮಂತಲ್ಲಿ ಒಂದು ಸರಿ ಬಂದಿತ್ತು, ಅಂದರೆ ಈ ವರ್ಷದಲ್ಲಿ ಬರೀ ಒಂದು 3 ಸರಿ ಬಂದಿರುವಂಥದ್ದಾಗುತ್ತೆ. ಇವತ್ತು ಆ ಗುರುಪುಷ್ಯ ಯೋಗ ಇದೆ ನೋಡಿ. ಯಾರಿಗೆ ಮಕ್ಕಳಿರಲ್ಲ ಅಂಥವ್ರು ಗುರುಪುಷ್ಯ ಯೋಗದಲ್ಲಿ ಈ ಗುರುವಿಗೆ ಸಂಬಂಧಪಟ್ಟಂತಹ ಪೂಜೆ ಮಾಡಿಸ್ಕೊಳ್ಳೋದ್ರಿಂದ ಈ ಗುರು ಏನು ಹೇಳುತ್ತೆ ನೋಡಿ, ಗುರುಗ್ರಹ ಪುತ್ರ ಸಂತಾನಕಾರಕ ಅಂತ ಹೇಳ್ತೀವಿ ನೋಡಿ. ತುಂಬ ಜನಕ್ಕೆ ಮಕ್ಕಳೇ ಇರಲ್ಲ, ಇನ್ನು ಕೆಲವರಿಗೆ ಗಂಡು ಮಕ್ಕಳು ಬೇಕು ಅಂತ ಎಷ್ಟೋ ಆಸೆಗಳು ಇಟ್ಕೊಂಡಿರ್ತಾರೆ, ಕೆಲವರು ಏನೋ ಆಸೆ ಆಕಾಂಕ್ಷೆಗಳಿದ್ದೇ ಇರುತ್ತೆ. ಅಂಥವ್ರು ಯಾರೆಲ್ಲ ಇರ್ತೀರಾ, ಈ ಗುರುವಾರ ಕೆಲವೊಂದು ಪರಿಹಾರಗಳನ್ನು ನಾನು ಹೇಳ್ಕೊಡ್ತೀನಿ ಇವತ್ತು, ಅದನ್ನು ಮಾಡ್ಕೊಳ್ಳಿ, ನಿಮ್ಗೆ ಅನುಕೂಲ ಆಗುತ್ತೆ. ಇನ್ನು ಧನಕಾರಕ ಅಂತ ಹೇಳ್ತೀನಿ ನೋಡಿ. ತುಂಬ ಸಾಲ ಮಾಡ್ಕೊಂಬಿಟ್ಟಿರ್ತೀರಾ, ಅಥವಾ ಯಾವುದೋ ಒಂದು ಇನ್ವೆಸ್ಟ್ಮೆಂಟ್ ಮಾಡೋಕ್ಕೋಸ್ಕರ ಹಣ ಎಲ್ಲೋ ಸಾಲ ತೊಗೊಂಬಂದ್ಬಿಟ್ಟಿರ್ತೀರ, ಅದರಿಂದ ತೊಂದರೆ ಆಗುತ್ತೆ. ಇನ್ನು ಕೆಲವರು ಗುರುಗಳೇ ನಾವು ಎಷ್ಟೇ ದುಡಿದ್ರೂ ಕೂಡ ಮನೇಲಿ ಇರೋರೆಲ್ಲ ನಾವು ದುಡಿತಾ ಇದ್ದೀವಿ, ಆದರೂ ಕೂಡ ನಮಗೆ ಏನು ಹಣ ಉಳಿತಾ ಇಲ್ಲ ಮನೆಯಲ್ಲಿ, ಮತ್ತು ಸಾಲದ ಅಭಾವ ಹೆಚ್ಚಾಗ್ತಾ ಇದೆ, ತುಂಬ ಸಾಲ ಆಗ್ತಾ ಇದೆ, ಹಣನೇ ನಮ್ಮ ಹತ್ರ ಉಳಿತಾ ಇಲ್ಲ, ಈ ರೀತಿ ಎಷ್ಟೋ ದುಡಿದ್ರೂ ಕೂಡ ನಮ್ಮ ಮನೇಲಿ ಹಣ ಇರ್ತಾ ಇಲ್ಲ, ಈ ರೀತಿ ಏನಾದರೂ ಹಣದ ವಿಚಾರವಾಗಿ ಆರ್ಥಿಕ ಸಂಕಷ್ಟದಿಂದ ನೀವು ಬಳಲ್ತಾ ಇದ್ದರೆ, ಇಲ್ಲ ಗುರುಗಳೇ ನಾವಿತ್ತ ಏನೋ ಮನೆ ಕಟ್ಟಬೇಕು, ಏನೋ ಪ್ರಾರಂಭ ಮಾಡ್ತಾ ಇದ್ದೀವಿ, ನಮಗೆ ಹಣ ಬೇಕು. ಈಗ ನೋಡಿ, ಮನುಷ್ಯನಿಗೆ ಜೀವನದಲ್ಲಿ ಹಣ ಬೇಕೇ ಬೇಕು, ಯಾರಿಗೆ ಬೇಡ ಹೇಳಿ ಈಗ ಹಣ ಅನ್ನುವಂಥದ್ದು. ಹಾಗಾಗಿ ಧನಕಾರಕನಾಗಿರುವ ಗುರುವಾರ ಇವತ್ತು ಗುರುಪುಷ್ಯ ಯೋಗ ಇರೋದ್ರಿಂದ ಗುರುವಿಗೆ ಸಂಬಂಧಪಟ್ಟಂತಹ ಪೂಜೆ ಪುನಸ್ಕಾರಗಳು ಮಾಡ್ಕೊಳ್ಳೋದ್ರಿಂದ ನಿಮ್ಗೇನಾಗುತ್ತೆ, ತುಂಬ ವಿಶೇಷವಾಗಿರುವಂಥ ಫಲಗಳು ಪಡ್ಕೊಳ್ಬೋದು, ತುಂಬ ಬೇಗನೆ ಅನುಕೂಲಗಳಾಗುತ್ತೆ ಅಂತ ನೋಡಿ. ಯಾರು ಸಾಲಬಾಧೆಯಿಂದ ನರಳ್ತಾ ಇರ್ತೀರ ನೋಡಿ, ಇವತ್ತು ಋಣಬಾಧೆ ಅಂತಲೂ ಕೂಡ ಹೇಳ್ತೀವಿ. ಋಣಬಾಧೆಯನ್ನು ವಿಮುಕ್ತಿ ಮಾಡ್ಕೊಳ್ಳಿಕ್ಕೂ ಶುಭಪ್ರದ. ಒಂದು ಸಾಲಬಾಧೆ ನಮಗೆ ಕಡಿಮೆ ಆಗಬೇಕು, ಮತ್ತು ಅಭಿವೃದ್ಧಿ ಆಗಬೇಕು, ನಮಗೆ ಹಣ ಅಭಿವೃದ್ಧಿ ಆಗ್ಕೊಂಡು. ಒಂದು ವ್ಯಾಪಾರ ಉದ್ಯೋಗ ಮಾಡ್ತಾ ಇರ್ತೀರ, ಗುರುಗಳೇ ನಮಗೆ ಚೆನ್ನಾಗಿ ವ್ಯಾಪಾರ ಆಗ್ತಾ ಇಲ್ಲ, ಹಣದ ಕೊರತೆ ಇದೆ, ಅಂಥವರು ಕೂಡ ಮಾಡ್ಕೊಳ್ಬೋದು. ಇನ್ನು ಗುರುಗಳೇ ವ್ಯಾಪಾರ ಚೆನ್ನಾಗಾದರೂ ನಮಗೆ ಲಾಭಾಂಶ ಕಡಿಮೆ ಆಗ್ತಿದೆ, ಅಂಥವ್ರು ಕೂಡ ಮಾಡ್ಕೊಳ್ಬೋದು. ಇಲ್ಲ ಗುರುಗಳು ಹೊಸದಾಗಿ ನಾವೇನೋ ಪ್ರಾರಂಭ ಮಾಡ್ಬೇಕು ಅಂದ್ಕೊಂಡಿದ್ದೀವಿ ಇವತ್ತು ನೋಡಿ, ಏನೋ ಒಂದು ಕೆಲಸ, ನೀವು ಒಂದು ವ್ಯಾಪಾರನ ಉದ್ಯೋಗ ಏನೋ ಮಾಡ್ತಾ ಇರ್ತೀರ. ಈ ಕೆಲವೊಬ್ರು ನೋಡಿ ಈಗ ಹೋಟೆಲ್ ಮಾಡ್ತಾ ಇರ್ತಾರೆ, ಇನ್ನೂ ಒಂದು ಕಡೆ ಅದು ಪ್ರಾರಂಭ ಮಾಡಬೇಕು, ಚೆನ್ನಾಗಿ ನಡೀತಾ ಇದ್ದರೆ ಅವರು ಬ್ರಾಂಚಸ್ ಮಾಡಬೇಕು ಅಂತ ನೋಡ್ತಾ ಇರ್ತಾರೆ. ಆ ರೀತಿ ಯಾರು ಇರ್ತೀರಾ ಅವರು ಈ ದಿನ ಗುರುವಾರ ಈ ಒಂದು ಕೆಲವೊಂದು ತಂತ್ರಗಳನ್ನು ಮಾಡ್ಕೊಳ್ಳೋದ್ರಿಂದ ತುಂಬ ಶುಭಪ್ರದ ಆಗುತ್ತೆ ನೋಡಿ. ಮಧ್ಯಾಹ್ನ ರಾಹುಕಾಲ ಇವತ್ತು ಇರುವಂಥದ್ದು. ಈ ರಾಹುಕಾಲದ ಸಮಯದಲ್ಲಿ ನೀವು ಗುರುವಾರ ಆಗಿರೋದ್ರಿಂದ ಗುರುವಿಗೆ ನಾವೇನು ನೋಡ್ತೀವಿ, ನಾವು ವಿಶೇಷವಾಗಿರುವಂಥದ್ದು ಗುರುಗೆ ಕಡಲೆಕಾಳನ್ನು ನೋಡ್ತೀವಿ. ಈ ಕಡಲೆಕಾಳನ್ನು ನೀವು ಈ ಧಾನ್ಯವನ್ನು ನೀವು ದಾನ ಮಾಡೋದ್ರಿಂದ, ಮತ್ತು ಈ ಏನು ವಸ್ತ್ರವನ್ನು ಹೇಳ್ತೀವಿ ನಾವು ಬಂಗಾರದ ಅಂದರೆ ಹಳದಿ ಬಣ್ಣದ ವಸ್ತ್ರಗಳನ್ನು ನಾವು ದಾನ ಮಾಡೋದ್ರಿಂದನೂ ಕೂಡ ಅನೇಕ ಫಲ ಸಿಗುತ್ತೆ ಅಂತ ಹೇಳುತ್ತೆ. ಇದ್ರ ಜೊತೆ ನೋಡಿ, ಗುರುವಾರ ಆಗಿರೋದ್ರಿಂದ ಗುರುಮಂತ್ರ ಜಪಗಳನ್ನು ಮಾಡೋದ್ರಿಂದ ಇವತ್ತು ತುಂಬ ಶುಭಪ್ರದ ಆಗುತ್ತೆ ನೋಡಿ. ಪೂಜ್ಯಾಯ ರಾಘವೇಂದ್ರ ನಾವು ಹೇಳ್ತೀವಿ, ರಾಘವೇಂದ್ರ ಸ್ವಾಮಿಗಳು ನೆನೆಸ್ಕೊಳ್ಳಿ, ಅಥವಾ ಶಿರ್ಡಿ ಸಾಯಿಬಾಬಾನ ನೆನೆಸ್ಕೊಳ್ಳಿ, ಇವತ್ತು ಪೂಜೆ ಮಾಡಿ, ಇವತ್ತು ಆ ದೇವಸ್ಥಾನಗಳಿಗೆ ಹೋಗಿ ಅರ್ಚನೆಗಳನ್ನು ಮಾಡ್ಕೊಳ್ಳೋದ್ರಿಂದ ತುಂಬ ವಿಶೇಷವಾಗಿರುವಂತಹ ಫಲಗಳನ್ನು ಪಡ್ಕೊಳ್ಬೋದು ಅಂತ ಹೇಳುತ್ತೆ. ಯಾಕಂದರೆ ಗುರುಪುಷ್ಯ ಯೋಗವನ್ನು ನಾವೆಲ್ಲವೂ ಕೂಡ ಅದರಿಂದ ನಾವು ಫಲಗಳನ್ನು ಪಡ್ಕೊಳ್ಬೇಕು, ಯಾವತ್ತೂ ಕೂಡ ಈ ಥರ ಸಿಗೋದಿಲ್ಲ ನಮಗೆ. ಹಾಗಾಗಿ ಯಾರಿಗೆ ಆರ್ಥಿಕ ಸಂಕಷ್ಟದ ನರಳ್ತಾ ಇರ್ತೀರಾ, ಈ ಗುರುವಾರ ಆಗಿರೋದ್ರಿಂದ ಇವತ್ತು ನೋಡಿ, ಗುರುವ ನೀವು ಕೆಲವೊಂದು ತಂತ್ರಗಳನ್ನು ನಾವು ಈ ರಾಹುಕಾಲದಲ್ಲಿ ತುಂಬ ಶುಭಪ್ರದ ಆಗಿರುತ್ತೆ. ಹಾಗಾಗಿ ಈ ಮಧ್ಯಾಹ್ನ ಇದನ್ನು ಮಾಡ್ಕೊಳ್ಳಿ, ಮನೆಯಲ್ಲಿ ಕಡಲೆಕಾಳಿಟ್ಟು ಪೂಜೆ ಮಾಡಿ, ಮತ್ತು ಅರಿಶಿಣ ಬಂಗಾರದ ಕಲರು ಬಣ್ಣದ ಒಂದು ವಸ್ತ್ರಗಳನ್ನು ದಾನ ಮಾಡೋದ್ರಿಂದ ಕೂಡ ಅದನ್ನು ಮನೇಲಿಟ್ಟು ಪೂಜೆ ಮಾಡಿ ಒಂದು ಸಂಕಲ್ಪ ಮಾಡಿ. ನಿಮಗೇನು ತೊಂದರೆ, ಕೆಲವೊಬ್ಬರು ಸಾಲ ಬಾಧೆ ಇದೆ, ಸಾಲ ವಿಮುಕ್ತಿ ಆಗಲಿ ಅಂತ, ಅಥವಾ ಹಣದ ವಿಚಾರವಾಗಿ ತೊಂದರೆ ಆಗಿತ್ತು, ಯಾರಿಗೂ ಹಣ ಕೊಟ್ಟಿರ್ತಿಲ್ಲ ನೋಡಿ, ಎಷ್ಟೋ ಕೆಲವರು ಲಕ್ಷಗಟ್ಟಲೆ ಕೊಟ್ಬಿಟ್ಟಿರ್ತಾರೆ, ಅವ್ರು ಕೊಡ್ತಾ ಇರಲ್ಲ, ಅದಕ್ಕೂ ಕೂಡ ಇವತ್ತು ತುಂಬ ಶುಭಪ್ರದ ಆಗಿರುತ್ತೆ. ಅವ್ರ ಹೆಸರು ಹೇಳಿ, ನಿಮ್ಮ ಹೆಸರು ಕೂಡ ಹೇಳ್ಕೊಂಡು ಒಂದು ಸಂಕಲ್ಪ ಮಾಡಿ ಅದನ್ನು ಯಾವ್ದಾದ್ರು ದೇವಸ್ಥಾನಕ್ಕೆ ಎಲ್ಲಾದರೂ ದಾನ ಮಾಡಿ ಇವತ್ತು ಸಾಯಂಕಾಲ. ಸೊ ಇವತ್ತು ಮಧ್ಯಾಹ್ನ ಪೂಜೆ ಮಾಡಿ ಸಾಯಂಕಾಲ ದಾನ ಮಾಡೋದ್ರಿಂದ ನಿಮಗೆ ಫಲಗಳು ಸಿಗುವಂಥದ್ದಾಗುತ್ತೆ. ಇನ್ನು ನವಗ್ರಹಗಳ ವಿಚಾರ, ದಿನನಿತ್ಯವೂ ಕೂಡ ಒಂದೊಂದು ಗ್ರಹದ ಬಗ್ಗೆ ಹೇಳ್ತಾ ಇದ್ವಿ. ಇವತ್ತು ಮಂಗಳ ಗ್ರಹ, ಕುಜಗ್ರಹದ ಬಗ್ಗೆ ನಾವು ಮಾತಾಡ್ತೀವಿ ನೋಡಿ. ಕುಜಗ್ರಹ ಯಾರಿಗಾದರೂ ಜಾತಕ ರೀತಿ ಏನಾದರೂ ತೊಂದರೆ ಆಗಿದ್ರೆ ಅವ್ರು ಹುಟ್ಟುತ್ತಾನೆ ತೊಂದರೆಗಳು ಅಂತ ತಿಳ್ಕೊಳ್ಬೇಕು ನೋಡಿ. ಈಗ ಯಾವುದೊಂದು ಮಗು ಜನನ ಆಯಿತು ಅಂದರೆ ಸಾಮಾನ್ಯವಾಗಿ ಆ ಭೂಮಿ ವಿಚಾರವಾಗಿ ತುಂಬ ತೊಂದರೆಗಳು ಅನುಭವಿಸ್ಬಿಡ್ತಾರೆ. ಯಾಕೆಂದರೆ ಭೂಮಿಕಾರಕ ಅಂತ ಹೇಳ್ತೀವಿ. ಈ ಕುಜಗ್ರಹ ಏನಾದರೂ ಜಾತಕ ರೀತಿಯ ನೀಚ ಸ್ಥಾನದಲ್ಲಿ ಬಂದು, ಅಥವಾ ಏನಾದರೂ ಪೂರ್ವ ಪುಣ್ಯ ಸ್ಥಾನದಲ್ಲಿ ಏನಾದರೂ ಇತ್ತು ಅಂತಂದರೆ ಅದು ನೀಚ ಸ್ಥಾನವಾಗಿದ್ದು ಪೂರ್ವ ಪುಣ್ಯ ಸ್ಥಾನದಲ್ಲಿ ಏನಾದರೂ ನೀಚ ಸ್ಥಾನದಾಗ ಬಂದಿದ್ದ ಅಂತಂದರೆ ನೋಡಿ, ಅವಶ್ಯಕವಾಗಿ ತಿಳ್ಕೊಳ್ಳಿ, ಭೂಮಿ ವಿಚಾರದಲ್ಲಿ ವ್ಯಾಜ್ಯಗಳಾಗ್ಬಿಡುತ್ತೆ ನೋಡಿ. ಕೆಲವರು ಹೇಳ್ತಾರೆ, ಮಗು ಹುಟ್ಟಿದ ಮೇಲೆ ನಾವು ಭಾಗ ಆದ್ವಿ, ಯಾವುದೊಂದು ಮನೆಗೆ ಗಂಡು ಮಕ್ಕಳಿರಲಿ, ಯಾವುದೊಂದು ಗಂಡು ಮಗು ಹುಟ್ಬಿಡ್ತಂದರೆ ಆ ಮನೆ ಭಾಗ ಆಗುತ್ತೆ, ಯಾಕಂದರೆ ಆಸ್ತಿ ವಿಚಾರದಲ್ಲಿ ತೊಂದರೆಗಳಾಗ್ಬಿಡುತ್ತೆ, ಏನಾದರೂ ನೀಚ ಸ್ಥಾನದಲ್ಲಿ ಬಂದುಬಿಟ್ರೆ. ಹಾಗಾಗಿ ಅಂತ ತಿಳ್ಕೊಳ್ಬೇಕು. ಮತ್ತು ಈ ತುಂಬ ಉಷ್ಣತೆ ಹೆಚ್ಚಾಗುವಂಥದ್ದು, ರಕ್ತಕ್ಕೆ ಸಂಬಂಧಪಟ್ಟ ತೊಂದರೆಗಳು. ಈಗ ಮಗು ಹುಟ್ಟಿದ ಮೇಲೆ ತಾಯಿಗೂ ಕೂಡ ತುಂಬ ತೊಂದರೆಗಳು ಅನುಭವಿಸ್ಬೋದು, ತುಂಬ ಜ್ವರ ಬರ್ತಿರುತ್ತೆ, ಮಗುಗೂ ಅಷ್ಟೇ ತುಂಬ ಜ್ವರ ಬರ್ತಿರುವಂಥದ್ದು, ಈ ರೀತಿ ತೊಂದರೆಗಳಾಗುವಂಥದ್ದು. ಇನ್ನು ಮಗು ಜನನವಾದ ನಂತರ ಅಣ್ಣ ತಮ್ಮಂದಿರಲ್ಲಿ, ಅಕ್ಕ ತಂಗಿಯರಲ್ಲಿ ತೊಂದರೆ, ಯಾಕೆಂದರೆ ಸಹೋದರ ಕಾರಕ ಅಂತ ಹೇಳ್ತೀವಿ ಕುಜಗ್ರಹನನ್ನು.
ಈ ಕುಜಗ್ರಹ ಏನಾದರೂ ಅಕ್ಕ ತಂಗಿಯರಲ್ಲಿ ಅಣ್ಣ ತಮ್ಮಂದರಲ್ಲಿ ಏನಾದರೂ ದೋಷ ಆಗಿದ್ದು ಒಬ್ರಿಗೊಬ್ರು ಅನ್ಯೋನ್ಯತೆ ಇಲ್ಲ, ತುಂಬ ಮನೆಯಲ್ಲಿ ಜಗಳಗಳು ಆಗ್ತಾ ಇದೆ, ಆ ಥರ ಇದ್ದಾಗ ಏನು ಮಾಡ್ಕೊಳ್ಬೇಕು, ಕುಜನಿಗೆ ಸಂಬಂಧಪಟ್ಟಂತಹ ಪೂಜೆಗಳು. ನೋಡಿ, ಕುಜ ಶಾಂತಿ ಅಂತ ಸಾಮಾನ್ಯವಾಗಿ ಹೇಳ್ತಾ ಇರ್ತೀವಿ. ಹಾಗಾಗಿ ಕುಜ ಶಾಂತಿಯನ್ನು ಅವಶ್ಯಕವಾಗಿ ಮಾಡ್ಕೊಳ್ಬೇಕು. ಯಾರಿಗೆ ಜಾತಕದಲ್ಲಿ ಕುಜಗ್ರಹ ಕೆಟ್ಟಿರ್ತಾನೆ ನೀವು ಅವಶ್ಯಕವಾಗಿ ತಿಳ್ಕೊಳ್ಳಿ, ಕುಜನಿಗೆ ಸಂಬಂಧಪಟ್ಟಂತಹ ಪೂಜಾ ಪುನಸ್ಕಾರಗಳನ್ನು ಮಾಡ್ಕೊಳ್ಳಿ. ತೊಗರಿ ಕಾಳನ್ನು ನೋಡ್ತೀವಿ ನಾವು, ತೊಗರಿ ಕಾಳು ದಾನ ಮಾಡೋದ್ರಿಂದ, ಅಥವಾ ಕೆಂಪು ವಸ್ತ್ರವನ್ನು ದಾನ ಮಾಡೋದು. ಯಾಕೆಂದರೆ ನವಗ್ರಹಗಳಿಗೆ ಎಲ್ಲ ಗ್ರಹಗಳು ಕೂಡ ಒಂದೊಂದು ವಸ್ತ್ರಗಳನ್ನು ನೋಡ್ತೀವಿ, ಒಂದೊಂದು ಬಣ್ಣದ ವಸ್ತ್ರಗಳಾಗಲಿ ಅಥವಾ ಒಂದೊಂದು ಧಾನ್ಯಗಳನ್ನು ನಾವು ನೋಡ್ತಾ ಇರ್ತೀವಿ. ಹಾಗಾಗಿ ಈ ಕುಜಗ್ರಹ ಜಾತಕರತೆ ಏನಾದರೂ ನೀಚ ಸ್ಥಾನದಲ್ಲಿದ್ದು ಅಥವಾ ಯಾವ್ದಾದ್ರು ಶತ್ರು ಮನೆಯಲ್ಲಿ ಬಲಹೀನನಾಗಿದ್ದರೆ ನೀವು ಈ ರೀತಿ ಕೆಲವೊಂದು ಮಂತ್ರಗಳು ಕೂಡ ಹೇಳ್ಕೊಳ್ಬೇಕು. ಓಂ ಮಂಗಳಾಯ ನಮಃ, ಓಂ ಮಂಗಳಾಯ ನಮಃ ಮಂತ್ರದಿಂದನೂ ಕೂಡ ನೀವು ಪ್ರತಿನಿತ್ಯವೂ ಕೂಡ 108 ಬಾರಿ ಇದನ್ನು ಮಂತ್ರ ಜಪ ಮಾಡೋದ್ರಿಂದನೂ ಕೂಡ ನಿಮಗೆ ಅನುಕೂಲಗಳಾಗುವಂಥದ್ದಾಗುತ್ತೆ. ಕುಜಗ್ರಹ ಅಥವಾ ಕುಜದೋಷ ಪರಿಹಾರ ಸಾಮಾನ್ಯವಾಗಿ ಹೇಳ್ತಾ ಇರ್ತಾರೆ, ಮದುವೆ ವಿಚಾರದಲ್ಲಿ ತೊಂದರೆ ಅಥವಾ ಈಗ ಯಾವುದಾದ್ರೂ ಮದುವೆ ಆದಮೇಲೆ ಮಕ್ಕಳಾಗೋದ್ರಲ್ಲಿ ತೊಂದರೆ ಕೂಡ ಆಗ್ತಾ ಇರುತ್ತೆ. ಅಂಥವ್ರಿಗೂ ಕೂಡ ಈ ಕುಜಗ್ರಹ ಏನಾದರೂ ಜಾತಕದಲ್ಲಿ ನೀಚ ಸ್ಥಾನದಲ್ಲಿದೆ ತೊಂದರೆ ಅಂತ ಹೇಳುತ್ತೆ. ಆ ಕುಜನನ್ನು ನಾವು ಬಲಾಢ್ಯನಾಗಿ ಮಾಡ್ಕೊಳ್ಬೇಕು. ಕುಜ ನಮಗೆ ಬಲನಾಥ ಅಂದರೆ ನೋಡಿ, ಕೆಲವರು ಮಗು ಹುಟ್ಟಿದ ಮೇಲೆ ಎಷ್ಟೋ ಮನೆಗಳು ತೊಗೊಂಡಿರ್ತಾರೆ, ಎಷ್ಟೋ ಸೈಟ್ಗಳು ತೊಗೊಳ್ತಾರೆ, ಮತ್ತು ಎಷ್ಟೋ ಜಮೀನು ಖರೀದಿ ಮಾಡ್ಕೊಂಡ್ಬಿಡ್ತಾರೆ. ಆ ರೀತಿಯಲ್ಲಿ ಆಗುತ್ತೆ. ಹಾಗಾಗಿ ಈ ಕುಜಗ್ರಹವನ್ನು ನೀವು ಜಾತಕ ರೀತಿ ಏನಾದರೂ ತೊಂದರೆ ಆಗಿದ್ದು ಅಥವಾ ದೋಷದಲ್ಲಿ ಇತ್ತು ಅಂತಂದರೆ ಬಲಹೀನನಾಗಿದ್ದರೆ ಬಲಪಡಿಸ್ಕೊಳ್ಬೇಕು, ಆಕ್ಟಿವ್ ಮಾಡ್ಕೊಳ್ಬೇಕು ನೀವು ಕುಜಗ್ರಹನ. ಹಾಗಾಗಿ ಕುಜ ಮಂತ್ರ ಜಪವನ್ನು ಮಾಡ್ಕೊಳ್ಳಿ. ಕುಜನಿಗೆ ತೊಗರಿ ಕಾಳನ್ನದು ಯಾವುದೇ ಕಾರಣಕ್ಕೂ ಬೇಳೆ ಅನ್ನೋದು, ಈಗ ತೊಗರಿ ಬೇಳೆ ದಾನ ಮಾಡಿಬಿಡ್ತಾರೆ, ನಮಗೆ ಫಲ ಸಿಗೋದಿಲ್ಲ. ಹಾಗಾಗಿ ತೊಗರಿ ಕಾಳನ್ನೇ ದಾನ ಮಾಡಬೇಕು. ತೊಗರಿ ಕಾಳನ್ನು ದಾನ ಮಾಡೋದ್ರಿಂದ ಯಾವ್ದಾದ್ರು ದೇವಸ್ಥಾನಕ್ಕೂ ಅಥವಾ ಯಾವ್ದಾದ್ರು ಬ್ರಾಹ್ಮಣರಿಗೆ ಅಥವಾ ಯಾರಿಗಾದರೂ ಆಗ್ಬೋದು, ನೀವು ದಾನವಾಗಿ ಕೊಟ್ಟಾಗ ನಿಮಗೆ ಅನೇಕ ಫಲಗಳು ಸಿಗುವಂತಾಗುತ್ತೆ. ಇನ್ನು ಕುಜ ಶಾಂತಿಯನ್ನು ಮಾಡ್ಕೊಳ್ಳಿ. ಇನ್ನೊಂದು ಆ ದರ್ಶನ ಅಂತ ಹೇಳ್ತೀವಿ ನೋಡಿ, ಈಗ ಯಾವುದಾದ್ರೂ ತೀರ್ಥಕ್ಷೇತ್ರಗಳು ನೋಡಿ, ಈಗ ಕೆಲವೊಂದು ಕುಜ ಶಾಂತಿ ಆಗಬೇಕಂತಂದರೆ ಕೆಲವೊಂದು ಕ್ಷೇತ್ರಗಳಿದೆ, ಅಲ್ಲಿಗೇ ಹೋಗ್ಬೇಕು ನೀವು. ನೋಡಿ, ಯಾವುದೋ ದೇವಸ್ಥಾನಕ್ಕೆ ಹೋದ್ರೆ ಅಲ್ಲ, ಈ ಕುಕ್ಕೆ ಸುಬ್ರಹ್ಮಣ್ಯ, ಘಾಟಿ ಸುಬ್ರಹ್ಮಣ್ಯ, ಈ ರೀತಿ ಇರುವಂತಹ ಕ್ಷೇತ್ರಗಳಿಗೆ ಹೋಗಿ ದರ್ಶನ ಮಾಡ್ಕೊಂಡು ಬನ್ನಿ. ನೋಡಿ, ಯಾರಿಗೆ ಕುಜ ಕೆಟ್ಟಿದ್ದಾನೆ, ಮದುವೆ ಆಗ್ತಾ ಇಲ್ಲ, ಸಂತಾನ ಆಗ್ತಾ ಇಲ್ಲ, ಮತ್ತು ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರಲ್ಲಿ ತೊಂದರೆ ಆಗ್ತಾ ಇದೆ, ಅಥವಾ ಈ ರೋಗ ರುಜಿನಗಳು ಜಾಸ್ತಿ ಆಗ್ತಾ ಇದೆ, ಅಥವಾ ಭೂಮಿ ವಿಚಾರದಲ್ಲಿ ತೊಂದರೆ ಆಗ್ತಾ ಇದೆ, ಇಷ್ಟು ಈ ಕುಜಗ್ರಹದಲ್ಲಿ ಬರುತ್ತೆ. ಕುಜಗ್ರಹ ನಿಮ್ಮ ಜಾತಕದಲ್ಲಿ ಬಲಹೀನನಾಗಿದ್ದರೆ ಇಷ್ಟೆಲ್ಲ ತೊಂದರೆಗಳನ್ನು ಅನುಭವಿಸ್ತಾರೆ. ಇಷ್ಟು ತೊಂದರೆಗಳಿತ್ತು ಅಂದರೆ ನೀವು ಅವಶ್ಯಕವಾಗಿ ಕುಕ್ಕೆ ಸುಬ್ರಹ್ಮಣ್ಯ ಆಗಲಿ ಅಥವಾ ಘಾಟಿ ಸುಬ್ರಹ್ಮಣ್ಯಕ್ಕಾಗಲಿ ಅಥವಾ ಶ್ರೀ ಕಾಳಹಸ್ತೇಶ್ವರ, ನೋಡಿ ತಿರುಪತಿಯಿಂದ ಮುಂದೆ ನಾವು ಕಾಳಹಸ್ತೇಶ್ವರ ನೋಡ್ತೀವಿ, ಆ ಕಾಳಹಸ್ತಿಗಾದರೂ ಹೋಗಿ ಬರಬೇಕು. ಹೋಗಿ ಅಲ್ಲಿ ಒಂದು ಸಂಕಲ್ಪ ಮಾಡಿ ಪೂಜೆ ಮಾಡ್ಕೊಂಬಂದರೆ ನಿಮಗೆ ಏನಾಗುತ್ತೆ, ಆ ಕುಜ ಆಕ್ಟಿವ್ ಆಗ್ತಾನೆ ಅಂತ. ಕುಜ ಆಕ್ಟಿವ್ ಆದರೆ ಇವೆಲ್ಲ ಏನೇನು ಹೇಳಿದ್ದೀನಲ್ವ ಇವತ್ತು, ಈ ಎಲ್ಲ ವಿಚಾರದಲ್ಲೂ ಕೂಡ ನಿಮಗೆ ಅಭಿವೃದ್ಧಿ ಆಗುತ್ತೆ, ಅನುಕೂಲಗಳಾಗುವಂಥದ್ದಾಗುತ್ತೆ. ವೀಕ್ಷಕರೇ, ಧಾರ್ಮಿಕ ಚಿಂತನೆಯ ವಿಚಾರದಲ್ಲಿ ಗುರುಗ್ರಹ ಹಾಗೂ ಕುಜಗ್ರಹದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ಜೊತೆಗೆ ನಾವಿಂದು ಕಾರ್ಯಕ್ರಮದಲ್ಲಿ ಪಂಚಾಂಗದ ವಿಚಾರಗಳನ್ನು, ದ್ವಾದಶ ರಾಶಿಗಳ ಫಲಾನುಫಲಗಳನ್ನು ಗುರುಗಳಿಂದ ತಿಳಿದುಕೊಂಡಿದ್ದೇವೆ. ನೀವು ಕೂಡ ಗುರುಗಳನ್ನು ನೇರವಾಗಿ ಸಂಪರ್ಕ ಮಾಡಬಹುದು. ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ಗುರೂಜಿಯವರ ಸಂಖ್ಯೆಗೆ ಕರೆ ಮಾಡಿ ಒಂದು ಅಪಾಯಿಂಟ್ಮೆಂಟನ್ನು ಫಿಕ್ಸ್ ಮಾಡಿಕೊಂಡು ಬೆಂಗಳೂರಿನಲ್ಲಿರುವಂತಹ ಅಂಚೆಪಾಳ್ಯದಲ್ಲಿರುವಂತಹ ಗುರುಗಳ ಕಚೇರಿಯಲ್ಲಿ ಅವರನ್ನು ಭೇಟಿ ಮಾಡಬಹುದಾಗಿದೆ. ಇನ್ನು ಇದು ಇವತ್ತಿನ ವಿಶೇಷ ನೇರ ಪ್ರಸಾರ ಜ್ಯೋತಿಷ ಕಾರ್ಯಕ್ರಮ ಬೃಹತ್ ಜಾತಕಂ ಕಾರ್ಯಕ್ರಮವಾಗಿತ್ತು. ಈ ಎಲ್ಲ ಮಾಹಿತಿಯನ್ನು ಗುರುಗಳು ತಿಳಿಸಿಕೊಟ್ಟಿದ್ದಾರೆ. ಗುರುಗಳೇ, ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಶ್ರೀಮತೇ ರಾಮಾನುಜಾಯ ನಮಃ. ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ ನೇರ ಪ್ರಸಾರ ಜ್ಯೋತಿಷ ಕಾರ್ಯಕ್ರಮ ಬೃಹತ್ ಜಾತಕಂ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನೋಡ್ತಾ ಇರಿ ಅಶ್ವವೇಗ ಸುದ್ದಿವಾಹಿನಿ. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.